ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಾಸ್ಕ್ ಹಾಕೊಂಡು ವ್ಯಕ್ತಿ ಬರೋದಂತೆ, ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತು ಹಾಕಿದ್ದೀನಿ ಅಂತ ಹೇಳೋದಂತೆ, ಪೊಲೀಸರು ಅದನ್ನ ಹುಡುಕೋದಂತೆ. ಹೀಗೆ ಕಳೆದೊಂದು ತಿಂಗಳಿಂದ ರಾಜ್ಯ ಅಚ್ಚರಿಯ ವಿಚಾರಗಳಿಗೆ ಸಾಕ್ಷಿ ಆಗ್ತಾ ಇದೆ. ಇನ್ನು ವಿಷಯ ಅಂದ್ರೆ, ಯಾವ ಮಾಸ್ಕ್ ಮ್ಯಾನ್ ಹಿಂದೆ ಬಲವಾಗಿ ನಿಂತಿದ್ರು ಇದೀಗ ಅವರಿಗೆ ಸಂಕಷ್ಟ ಶುರುವಾಗಿದೆ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನ ಮಾಡಿದ ಪ್ರಕರಣದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಬಂಧನವಾಗಿದೆ. ಬಿಜೆಪಿ ಮುಖಂಡ ರಾಜೀವ್ ಕುಲಾಲ್ ಅನ್ನೋರು ನೀಡಿದ ದೂರಿನ ಅನ್ವಯ ಎಫ್ಐಆರ್ ದಾಖಲಿಸಿಕೊಂಡಿದ್ದ ಉಡುಪಿ ಜಿಲ್ಲೆ ಬ್ರಹ್ಮಾವರ ಠಾಣೆ ಪೊಲೀಸರು ತಿಮರೋಡಿಗೆ ನೋಟಿಸ್ ಕೊಟ್ಟಿದ್ರು. ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ನಿನ್ನೆ ಉಜಿರೆಯಲ್ಲಿರೋ ತಿಮರೋಡಿ ಮನೆಗೆ ಬಂದು ಬಂಧಿಸಿದ್ದಾರೆ. ಈ ವೇಳೆ ಹೈ ಡ್ರಾಮಾನೇ ನಡೆದಿದೆ. ತಿಮರೋಡಿ ಕೂಡ ಸರ್ಕಾರ ಮತ್ತು ಬಿಜೆಪಿ ವಿರುದ್ಧ ಬೆಂಕಿ ಉಗುಳಿದ್ದಾರೆ. ಸರ್ಕಾರವೇ ಕಾರಣ ಆಗ್ತದೆ, ರಾಜ್ಯ ಸರ್ಕಾರವೇ ಕಾರಣ ಆಗ್ತದೆ, ನನ್ನ ಜೀವಕ್ಕೆ ಏನಾದರೂ ಆದ್ರೆ ರಾಜ್ಯ ಸರ್ಕಾರ ಕಾರಣ ಆಗ್ತದೆ. ಸದ್ಯ ಬ್ರಹ್ಮಾವರ ಕೋರ್ಟ್ ತಿಮರೋಡಿಗೆ 14 ದಿನಗಳ ನ್ಯಾಯಾಂಗ ಬಂಧನ ವಹಿಸಿದೆ. ಇದೇ ವೇಳೆ ತಿಮರೋಡಿ ಸಲ್ಲಿಸಿದ ಜಾಮೀನು ಅರ್ಜಿ ವಿಚಾರಣೆಯನ್ನ ಆಗಸ್ಟ್ 23ಕ್ಕೆ ಮುಂದೂಡಿದೆ. ಈ ಮಧ್ಯೆ ಮಹೇಶ್ ಶೆಟ್ಟಿ ತಿಮರೋಡಿ ಬಂಧನದ ವೇಳೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಲ್ಲಿ ಸೃಜನ್, ಹಿತೇಶ್, ಸಹನ್ ಎಂಬುವರನ್ನ ಬಂಧಿಸಲಾಗಿದೆ. ಎಐ ವಿಡಿಯೋ ಸೃಷ್ಟಿಸಿ ಗಲಭೆಗೆ ಪ್ರಚೋದನೆ ಆರೋಪ. ಬಂಧನದ ಭೀತಿಯಲ್ಲಿದ್ದ ಸಮೀರ್ಗೆ ನಿರೀಕ್ಷಣಾ ಜಾಮೀನು. ಅತ ತಿಮರೋಡಿ ಜೈಲು ಪಾಲಾಗಿದ್ರೆ ಈತ ಮಾಸ್ಕ್ ಮ್ಯಾನ್ ಪರ ನಿಂತಿದ್ದ ಮತ್ತೊಬ್ಬ ಯೂಟ್ಯೂಬರ್ ಸಮೀರ್ ಬಂಧನ ಭೀತಿಯಿಂದ ಪಾರಾಗಿದ್ದಾನೆ. ವಿಷಯ ಏನು ಅಂದ್ರೆ, ಎಐ ವಿಡಿಯೋ ಸೃಷ್ಟಿಸಿ ಗಲಭೆಗೆ ಪ್ರಚೋದನೆ ನೀಡಿದ ಆರೋಪ ಸಮೀರ್ ಮೇಲಿತ್ತು. ಈ ಕುರಿತು ಧರ್ಮಸ್ಥಳ ಠಾಣೆಯಲ್ಲಿ ಸುಮೋಟೋ ಕೇಸ್ ದಾಖಲಾಗಿತ್ತು. ಮೊದಲೇ ಬಂಧನ ಭೀತಿಯಿಂದ ಸಮೀರ್ ಮಂಗಳೂರಿನಲ್ಲಿರೋ ಜಿಲ್ಲಾ ಸತ್ರ ನ್ಯಾಯಾಲಯಕ್ಕೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದ. ನೆನೆ ಈತ ಬೆಂಗಳೂರಿನ ಸಮೀರ್ ನಿವಾಸಕ್ಕೆ ಪೊಲೀಸರು ಬರೋ ಹೊತ್ತಿಗೆ ಕೋರ್ಟ್ ನಿರೀಕ್ಷಣಾ ಜಾಮೀನು ನೀಡಿತು. ಹೀಗಾಗಿ ಸಮೀರ್ಗೆ ರಿಲೀಫ್ ಸಿಕ್ಕಿದೆ. ಹಾಗಾದ್ರೆ ಸಮೀರ್ ವಿರುದ್ಧದ ಆರೋಪಗಳೇನು, ಯಾವ್ಯಾವ ಸೆಕ್ಷನ್ಗಳಡಿ ಕೇಸ್ ದಾಖಲಾಗಿತ್ತು ಅಂತ ನೋಡೋದಾದ್ರೆ, ಎಐ ಬಳಸಿ 23 ನಿಮಿಷ 52 ಸೆಕೆಂಡ್ನ ವಿಡಿಯೋವನ್ನ ಸಮೀರ್ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದ. ಕಾಲ್ಪನಿಕವಾಗಿ ಮಾಹಿತಿ ಸೃಷ್ಟಿಸಿ ವಿಡಿಯೋ ಮಾಡಿದ ಆರೋಪ ಇವನ ಮೇಲಿತ್ತು. ಸಾವಿರಾರು ಮಹಿಳೆಯರನ್ನ ರೇಪ್ ಮಾಡಿ ಕೊಂದು ಮುಚ್ಚಿ ಹಾಕಿದ್ದಾರೆ, ನಿಮ್ ರಕ್ತ ಕುದಿಯಲ್ವಾ ಅಂತ ಗಲಭೆಗೆ ಪ್ರಚೋದನೆ ನೀಡಿದ್ದ. ರಾಜ್ಯದ ಮೂಲೆ ಮೂಲೆಯಲ್ಲೂ ಪ್ರತಿಭಟನೆ ಮಾಡುವಂತೆ ಕರೆ ಕೊಟ್ಟಿದ್ದ. ದೊಂಬಿ ಮಾಡಲು ಜನರನ್ನ ಉದ್ರೇಕಿಸಿದ ಬಗ್ಗೆ ಆರೋಪದಡಿ ಸಮೀರ್ ಎಂಡಿ ಮತ್ತು ಆತನ ದೂತ ಯೂಟ್ಯೂಬ್ ಚಾನೆಲ್ ವಿರುದ್ಧ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ರು. ಇನ್ನು ಸ್ನೇಹಮಯಿ ಕೃಷ್ಣ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಠಣ್ಣನವರ್, ಸಮೀರ್ ಮತ್ತು ಸುಜಾತಾ ಭಟ್ ವಿರುದ್ಧ ಧರ್ಮಸ್ಥಳ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಧರ್ಮಸ್ಥಳ ಬಗ್ಗೆ ಅಪಪ್ರಚಾರ, ಜನರ ದಾರಿ ತಪ್ಪಿಸುತ್ತಿದ್ದಾರೆ ಅಂತ ದೂರು ನೀಡಿದ್ದಾರೆ. ಧರ್ಮಸ್ಥಳ ವಿರುದ್ಧ ಯಾವುದೋ ದುರುದ್ದೇಶ ಇಟ್ಕೊಂಡು ಅನಾವಶ್ಯಕವಾಗಿ ಸುಳ್ಳು ಆರೋಪ ಮಾಡುವಂಥದ್ದು, ಯಾವುದೇ ಸಾಕ್ಷ್ಯಗಳಿದ್ರು ಕೂಡ ಆರೋಪ ಮಾಡ್ತಿದ್ರು. ಅನಿವಾರ್ಯವಾಗಿ ನಾನೇ ಬಂದು ದೂರ ಅರ್ಜಿ ಕೊಡಬೇಕು ಅಂತ ನಿರ್ಧಾರ ಮಾಡಿ ಬಂದು ದೂರನ್ನು ಕೊಟ್ಟಿದ್ದೀನಿ. ಇನ್ನು ಚಿಕ್ಕಮಗಳೂರಿನ ಕಡೂರಿನಲ್ಲೂ ಹಿಂದೂ ಸಂಘಟನೆ ಮುಖಂಡ ಮಂಜುನಾಥ್ ಜೈನ್ ಅನ್ನೋರು ಸಮೀರ್ ವಿರುದ್ಧ ದೂರು ದಾಖಲಿಸಿದ್ದಾರೆ. ಹೀಗೆ ಮಾಸ್ಕ್ ಮ್ಯಾನ್ ಪರ ನಿಂತವರಿಗೆ ಈಗ ಸಂಕಷ್ಟ ಶುರುವಾಗಿದೆ. ಧರ್ಮಸ್ಥಳದಿಂದ ಅಶೋಕ್ ಮತ್ತು ಪೃಥ್ವಿರಾಜ್ ಜೊತೆ ಪ್ರಜ್ವಲ್, TV9 ಉಡುಪಿ.